ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಮ್ನೇಲ್ ನೋಡೇ ಗೊತ್ತಾಗಿರಬೇಕು ಆಲ್ರೆಡಿ. ನಾನು ಇವತ್ತಿನ ವಿಚಾರ ಮಾತಾಡೋ ಅಂಥದ್ದು ಪ್ರೆಗ್ನೆಂಟ್ ಹೆಣ್ಮಕ್ಳು ಏನು ತಿನ್ನಬೇಕು ಹಾಗೆ ಏನು ತಿನ್ನಬಾರ್ದು ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ಈ 3 ತಿಂಗಳು ಏನಿದೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಮಗುನ ಒಳಗಡೆ ಕಾಪಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಯಾವುದಾದ್ರೂ ಯೂಸ್ಫುಲ್ ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ. ಹಾಗೆ ಅಲ್ಲಿ ಬೆಲ್ ಐಕನ್ನ ಕಾಣುತ್ತಲ್ಲ, ಅದನ್ನು ನೀವು ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದ್ರ ಮೂಲಕ ನೀವು ಯೂಸ್ಫುಲ್ ವಿಡಿಯೋಗಳು ಕೂಡ ನೋಡ್ಬೋದು. ಹಾಗಾದರೆ ಬನ್ನಿ, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಹೆಣ್ಮಕ್ಳು ತಿನ್ನಬಾರ್ದು ಅನ್ನೋ ಇದನ್ನು ಹೇಳ್ತೀನಿ. ಏನು ತಿನ್ನಬಾರ್ದು ಅಂತ ಅಂದರೆ, ನಿಮಗೆ 3 ತಿಂಗಳು ತುಂಬಾ ಇಂಪಾರ್ಟೆಂಟು ಅಂತ ಹೇಳಿದ್ನಲ್ಲ, ಇದರಲ್ಲಿ ನಮಗೆ ಮೇಯ್ನಾಗಿ ಪಪ್ಪಾಯನ ತಿನ್ನಬಾರ್ದು. ಹಾಗೆ ಕಪ್ಪು ಎಳ್ಳು ತಿನ್ನೋ ಹಾಗಿಲ್ಲ. ಕಪ್ಪು ಎಳ್ಳು, ಪಪ್ಪಾಯ ತುಂಬ ಹಣ್ಣಾಗಿರೋದು, ಅದನ್ನು ನೀವು 3 ತಿಂಗಳಾದಮೇಲೆ ಒಂದು ಚಿಕ್ಕ ಚಿಕ್ಕ ಪೀಸ್ಗಳು ತಿನ್ನೋದ್ರಿಂದ ನಿಮ್ಮ ಕಣ್ಗೂ ಒಳ್ಳೆಯದು, ಹಾಗೆ ಮಗು ಕಣ್ಗೂ ಒಳ್ಳೆಯದಾಗುತ್ತೆ. ಇದನ್ನು ನೀವು 3 ತಿಂಗಳು ತಕ್ಕಲ್ಲೂ ಆದಷ್ಟು ಅವಾಯ್ಡ್ ಮಾಡಬೇಕಾಗಿರೋವಂಥದ್ದು. ಯಾಕೆ ಅಂದರೆ ಗರ್ಭ ನಿಲ್ಲೋ ಅಂಥ ಟೈಮಲ್ಲಿ ನಮಗೆ ಮೇಯ್ನ್ ಪ್ರಾಬ್ಲಮ್ ಆಗುವಂಥದ್ದು ಈ ಪದಾರ್ಥಗಳು. ಹಾಗೆ ನಾನ್ ವೆಜ್ ತಿನ್ನೋರು ಫಿಶ್ನ ಆದಷ್ಟು ಅವಾಯ್ಡ್ ಮಾಡಿ. ಫಿಶ್ಶು ತುಂಬಾ ಹೀಟು, ಹಾಗಾಗಿ ಫಿಶ್ಶು ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಫಿಶ್ಶು ಆಮೇಲೆ ಚಿಕನಲ್ಲಿ ಕೂಡ ಕೆಲವೊಂದು ಈ ಮೊಟ್ಟೆ ಕೋಳಿ, ನಾಟಿ ಕೋಳಿ ಅಂತದನ್ನ ಸ್ವಲ್ಪ ನೀವು ತಿಂದರೂ ಪರವಾಗಿಲ್ಲ. ಹಾಗೆ ಬಾಯ್ಲರು ಅನ್ನೋದೇನಿರುತ್ತೆ ಅದು ತುಂಬಾ ಹೀಟ್ ಆಗುತ್ತೆ. ನೀವು ಅದನ್ನು ಕೂಡ ಲಿಮಿಟಾಗಿ ತಿನ್ನಬೇಕಾಗತ್ತೆ. ಆಮೇಲೆ ಈ ಬಿದಿರು ಅಂತ ಏನು ಹೇಳ್ತೀವೋ, ಖಂಡಿತವಾಗ್ಲೂ ಈ ನೀವು ಡೆಲಿವರಿ ಆಗೋ ತಕ್ಕಲ್ಲೂ ಅದೊಂದು ಪದಾರ್ಥನ ನೀವು ಕಂಡೀಷನಾಗಿ ಮುಟ್ಟೋದಕ್ಕೆ ಹೋಗಬೇಡಿ. ಬಿದಿರು ಸಾರು, ಬಿದಿರು ಉಪ್ಪಿನಕಾಯಿ ಸಿಗುತ್ತೆ, ಬಿದಿರು ಪಲ್ಯ ಸಿಗುತ್ತೆ. ಯಾರಾದರೂ ಅಕಸ್ಮಾತ್ ಕೊಟ್ಟರು ಕೂಡ ನೀವು ಇದನ್ನು ತಿನ್ನೋದಕ್ಕೆ ಹೋಗಬೇಡಿ. ಇಷ್ಟು ಐಟಮ್ಗಳ್ನ ನೀವು ಅವಾಯ್ಡ್ ಮಾಡ್ಕೊಂಬಂದರೆ, ನಾನು ಹೇಳೋ ಅಂಥದ್ದು ಬಿದಿರನ್ನ ನೀವು ಡೆಲಿವರಿ ಆಗೋ ತಕ್ಕಲ್ಲೂ ನೀವು ತಿನ್ನಲೇಬಾರ್ದು. ಅದು ಹೆವಿ ಹೀಟ್ ಆಗಿರೋದ್ರಿಂದ ನಿಮ್ಮ ದೇಹ ಅದನ್ನು ತಡ್ಕೊಳ್ಳಲ್ಲ. ಹಾಗಾಗಿ ಅಬಾರ್ಷನ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಹಾಗೆ ಪಪ್ಪಾಯ, ಎಳ್ಳು, ಹಾಗೆ ಫಿಶ್ಶು ನಿಮಗೆ ಗೊತ್ತಾಗುತ್ತೆ ಯಾವುದು ಹೀಟ್ ಅಂತ ಅನಿಸುತ್ತೆ. ಅದನ್ನು ತುಂಬ ನೀವೇನು ತಿಂತಾಯಿದ್ದೀರೋ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಈ 3 ತಿಂಗಳೇ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು. 3 ತಿಂಗಳು ತುಂಬಿದ ಮೇಲೆ ನೀವು ಸ್ವಲ್ಪ ಸ್ವಲ್ಪನೇ ನೀವು ಕೂಡ ತಿಂತಾ ಬಂದರೆ ಮಗುಗೂ ಕೂಡ ತುಂಬಾ ಒಳ್ಳೆಯದು, ಹಾಗೆ ನಿಮಗೂ ಕೂಡ ತುಂಬಾ ಒಳ್ಳೆಯದು. ಕೆಲವೊಬ್ಬರಿಗೆ 5ನೇ ತಿಂಗಳು ತಕ್ಕಲ್ಲೂ ಸ್ವಲ್ಪ ಈ ಥರ ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ. 5ನೇ ತಿಂಗಳಲ್ಲೂ ಕೂಡ ಕೆಲವ್ರಿಗೆ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ನೀವು ನಿಮ್ಮನ್ನು ನೀವು ಯಾವ ರೀತಿ ನಿಮ್ಮ ದೇಹ ಇದು ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅಂತ ಗೊತ್ತಿರುತ್ತೆ. ಅದೇ ರೀತಿ ನೀವು ತಿಂತಾ ಬಂದರೆ ಕಂಪ್ಲೀಟಾಗಿ ನಿಮಗೆ ಈ ಅಬಾರ್ಷನ್ ಆಗೋ ಚಾನ್ಸಸ್ ಯಾರಿಗೆಲ್ಲ ಇರುತ್ತೆ ಕಂಡೀಷನಾಗಿ ನೀವು ಅವಾಯ್ಡ್ ಮಾಡ್ಬೋದು. ಆದಷ್ಟು ಬುಕ್ಸ್ಗಳ್ನ ಓದಿ, ಹಾಗೆ ಒಳ್ಳೊಳ್ಳೆ ನಿಮಗೆ ಇದು ಸಿಗುತ್ತೆ. ನಿಮಗೆ ಫೋನಲ್ಲೂ ಕೂಡ, ಯೂಟ್ಯೂಬಲ್ಲೂ ಕೂಡ ನಿಮಗೆ ಒಳ್ಳೊಳ್ಳೆ ಇದನ್ನು ಸಿಗುತ್ತೆ, ಕಥೆಗಳು ಸಿಗುತ್ತೆ. ಅದನ್ನು ಕೂಡ ಓದ್ಕೋಬೋದು ನೀವು. ಕತೆ ಬುಕ್ಸ್ಗಳ್ನ ಓದಿ ಈ ಥರ ಮೈಂಡ್ನ ಡೈವರ್ಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಆಸಕ್ತಿ ಮೂಡುತ್ತೆ. ಹಾಗೆ ತಿನ್ನೋದನ್ನು ಕೂಡ ತುಂಬ ಹೆಲ್ದಿಯಾಗಿರೋವಂಥದ್ದನ್ನ ತಿನ್ನಬೇಕು ಅಂತ ಅಂದ್ಕೊಂಡ್ರೂ ನೀವು ಇದರಲ್ಲೆಲ್ಲ ನಿಮಗೆ ಪೌಷ್ಟಿಕಾಂಶ ಇರುತ್ತೆ. ಆದ್ರೂ ಈ ಟೈಮಲ್ಲಿ ತುಂಬ ಹೀಟಾಗಿರೋದು, ಬಾಡಿ ಹೀಟಲ್ಲಿರೋ ಅಂಥದ್ದನ್ನ ಖಂಡಿತವಾಗ್ಲೂ ತಿನ್ನೋದಕ್ಕೆ ಹೋಗಬೇಡಿ. ಯಾರೆಲ್ಲ ತುಂಬ ಅಬಾರ್ಷನ್ಗಳಾಗಿ ತುಂಬ ದಿನ ಮಕ್ಕಳಿಲ್ಲ ಅಂತ ಎಲ್ಲ ಅಂತ ಇರ್ತಾರಲ್ಲ, ಅವರಂತೂ ಖಂಡಿತವಾಗ್ಲೂ ಈ ರೀತಿ ಫುಡ್ಗಳನ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದಾದ್ರೂ ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.